ಅಣ್ಣರೇ ನಮಸ್ಕಾರ. ಸರ್ ನಮಸ್ಕಾರ. ಅಣ್ಣರೇ ನೀವೇನೋ ಇವತ್ತು ಈರುಳ್ಳಿ ಬಿತ್ತಿ ಈರುಳ್ಳಿ ಬೆಳಿಬೇಕು ಅಂತೆಲ್ಲ ರೆಡಿ ಮಾಡಿ ಈರುಳ್ಳಿ ಬಿತ್ತಿ ಇವತ್ತು ಸಾಲ ಎಳಿತಿದ್ರ ಸ್ವಲ್ಪ ಯಾವ ತರ ಬೆಳಿತಾರ ಅಂತ ಹೇಳಿ ನಮಗೆ ಮಾಹಿತಿ ಕೊಡ್ಬೋತ್ರಿ. ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಿ ಅಣ್ಣರೇ. ಸರ್ ನಮ್ದು ಚಿಕ್ಕನಹಳ್ಳಿ. ಓಕೆ. ಚಿಕ್ಕನಹಳ್ಳಿ ಚಿತ್ರದುರ್ಗ ತಾಲೂಕು. ಸ್ಟಾರ್ಟಿಂಗ್ ಈಗ ಹೊಲ ಭೂಮಿ ಸಿದ್ಧತೆ ಮಾಗಿ ಯಾವ ತರ ಮಾಡ್ಕೊಂತೀರ ಸ್ವಲ್ಪ ಮಾಹಿತಿ ಕೊಡ್ರಿ. ಫ್ಲೋ ಹೊಡಿಬೇಕು. ಫ್ಲೋ ಎಂತ ಫ್ಲೋ ಆಟೋ ಫ್ಲೋ ಹೊಡಿಬೇಕು. ಆಟೋ ಫ್ಲೋ ಹೊಡಿತೀರಾ? ಆಟೋ ಫ್ಲೋ ಹೊಡೆದ ಮೇಲೆ ಒಂದ್ 2 ತಿಂಗಳು ಮಾಗಿ ಸುಡಬೇಕು. ಓಕೆ. ಮಾಗಿ ಸುಟ್ಟ ಮೇಲೆ 2 ಸಲ ಚೆಲ್ಲು ಹೊಡಿಬೇಕು. ಏಳು ಅಂತ ಚೆಲ್ಲು ಹೊಡಿಬೇಕು. ಓಕೆ. ಚೆಲ್ಲು ಹೊಡೆದು 7 ಹೊಡೆದು ಕುಂಟೆ ಹೊಡೆದು ಸ್ವಲ್ಪ ದನಿ ಗೊಬ್ಬರ ಇದ್ರೆ ಹೊಡಿಬಹುದು. ಇಲ್ಲ ಮಾಗಿ ಸುಟ್ಟಿರುತ್ತಾ ಹಂಗೆ ಕುಂಟೆ ಹೊಡೆದು ಸಣ್ಣ ಟ್ಯಾಕ್ಟ್ರಿ ಬರ್ತಾವ ಸರ್, ಅದ್ರಾಗೆ ಬಿತ್ತನೆ ಮಾಡಬಹುದು ಸರ್. ಓಕೆ ಅಣ್ಣ, ಇದು ಎಷ್ಟು ಎಕರೆ ಜಮೀನು ಬರುತ್ತೆ? ಇದು ಯಾವ ತರ ಭೂಮಿ? ಎರೆಹೊಲ, ಕಪ್ಪೊಲ, ಕೆಂಪೊಲ? ಯಾವ ತರ? ಇದು ಕೆಂಪು ಭೂಮಿ. ಇದು ಕೆಂಪೊಲ. ಓಕೆ ಅಣ್ಣ, ಎಷ್ಟು ಎಕರೆ ಜಮೀನು ಬರುತ್ತೆ ಒಟ್ಟು? ಸರ್ ಇದು 1.25 ಎಕರೆ ಬರುತ್ತೆ. 1.25 ಎಕರೆ ಬರುತ್ತಾ? ಓಕೆ ಅಣ್ಣ, ಇದು ಯಾವತ್ ಬಿತ್ತಿದ್ರಿ? ಸರ್ ಇವತ್ತು ಬಿತ್ತಿದೀವಿ. ಏನ್ರಲ್ಲಿ ಬಿತ್ತಿರಣ್ಣ? ಟ್ರ್ಯಾಕ್ಟರ್. ಓಕೆ. ಟ್ಯಾಕ್ಟ್ರಿ ಯಾವ ತರ ಇರುತ್ತೆ, ಯಾವ ತರ ಬಿತ್ತುತ್ತೆ, ಸಾಲ್ ಹೆಂಗೆ, ಗೊಬ್ಬರ ಹೆಂಗೆ, ದಿಂಡ್ ಹೆಂಗೆ, ಸ್ವಲ್ಪ ಮಾಹಿತಿ ಕೊಡ್ರಿ. ಸರ್ ನಾವು ವಾಲೆ ಟ್ರ್ಯಾಕ್ಟರ್ ಬಿತ್ತೀವ, ಅದೇ ವಾಲೆ ಹೊಡಿತ್ತೆ, ಅದೇ ಬಿಸಿಲುತ್ತೆ ಎಲ್ಲ ಅದ್ರಲ್ಲಿ ಆಗುತ್ತೆ. ಗೊಬ್ಬರ ಮಾತ್ರ ನಾವು ಚೆಲ್ಕೋಬೇಕು. ಗೊಬ್ಬರ ಮಾತ್ರ ನೀವು ಚೆಲ್ಕೋಬಹುದು. ಈಗ ಗೊಬ್ಬರ ನೀವು ಬಿತ್ತಾದ್ಮೇಲೆ ಚೆಲ್ತಾ ಇದೀರಲ್ಲ? ಹ್ಞೂ ಸರ್, ಬಿತ್ತಿ ಮೇಲೆ ಗೊಬ್ಬರ ಚೆಲ್ತೀವಿ. ಆ ಮಿಷಿನ್ ಹಾಕಿರಲ್ವಾ? ಮಿಷಿನ್ ಹಾಕಕ್ ಬರಲ್ಲ ಸರ್, ಅದು ಸ್ವಲ್ಪ ಹೋಗುತ್ತದು. ಹೌದಾ? ಹಂಗಾಗಿ ಈಗ ನೀವು ಮೇಲ್ ಹಾಕ್ತಾ ಇದೀರಾ? ಓಕೆ. ಈಗ ನೀರ್ ಕಟ್ಟಿರಿ ಸರಿ ಆಗುತ್ತೆ. ನೀರ್ ಕಟ್ಟಿದ್ರೆ ಹಂಗೆ ಹಾಕಬಿಡುತ್ತೆ ಭೂಮಿಗೆ. ಓಕೆ ಅಣ್ಣ, ಈ ಸಾಲ್ ಹಿಂಗೆ ಉದ್ದುದ ಎಷ್ಟೆಷ್ಟು ದೂರ ಹೊಡ್ಕೊಂಡಿದ್ರ? ಹೊಲ ಸಮತಟ್ಟಾಗೈತಾ? ಸರ್ ಸಮಕಟ್ಟೆ ಸರ್ ಹೊಲ. ಇದು ಹೆಚ್ಚು ಕಮ್ಮಿ ಅರ್ಧ ಎಕರೆಗೆ ಒಂದು ವಾರೆ ಹೊಡೆದಿವಿ ಸರ್. ಅರ್ಧ ಎಕರೆ ಒಂದು ವಾರೆ ಹೊಡೆದಿರಾ? ಓಕೆ ಅಣ್ಣ, ಇಲ್ಲಿ ಎಷ್ಟು ಬೋರ್ ಇದಾವೆ? ನೀರಿನ ವ್ಯವಸ್ಥೆ ಹೆಂಗೆ? ಸರ್ ಇದು ನಮ್ದು ಸೆಂಗನಹಳ್ಳಿ ಕೆರೆ ಐತೆ, ಅಲ್ಲಿಂದ 200 ಲಂತ ಪೈಪ್ ಲೈನ್ ಮಾಡಿಸಿದೀವಿ ಇಲ್ಲಿಗೆ. ಇಲ್ಲಿಗೆ 2 ಕಿಲೋಮೀಟರ್. 2 ಕಿಲೋಮೀಟರ್. ಹೊಲದಲ್ಲಿ ಒಂದು ಬೋರ್ ಐತೆ. ಓಕೆ. ಅದರಿಂದ ನೀರ್ ಮೇಂಟೈನ್ ಆಗ ನೀರೇನ್ ಪ್ರಾಬ್ಲಮ್ ಇಲ್ಲ? 2 ಬೋರ್ ಸರ್ ನೀರು. ಓಕೆ ಅಣ್ಣ, ಇಲ್ಲಿ ಜಾಸ್ತಿ ಏನ್ ಬೆಳೆ ಬೆಳಿತ್ರಿ ಈ ಹೊಲದಲ್ಲಿ? ಸರ್ ಇಲ್ಲಿ ಮೆಕ್ಕೆಜೋಳ, ಈರುಳ್ಳಿ, ಮೆಣಸಿ ಗಿಡ ಎಲ್ಲ ಬೆಳಿತೀವಿ. ಓಕೆ ಅಣ್ಣ, ಇದು ಮುಂಗಾರು ಬಿತ್ತತ್ತಿರೋದು ಈರುಳ್ಳಿ. ಮುಂಗಾರು ಬಿತ್ತಕ್ಕಿನ ಎಷ್ಟು ದಿವಸ ಟೈಮ್ ಐತೆ ಮುಂಗಾರು ಬಿತ್ತಕ್ಕೆ? ಸರ್ ಒಂದು 15-20 ದಿನ ಅಷ್ಟೇ. ಲಾಸ್ಟ್ 15ನೇ ತಾರೀಕು ಬಿತ್ತಬಹುದು ಅಷ್ಟೇ. ಓಕೆ ಅಣ್ಣ, ಇದು ಬೀಜ ಯಾವ ಕಂಪನಿ ತಂದಿದ್ರೆ? ಸರ್ ಇದು ಸಂಗಮ್ ಸೆಲೆಕ್ಷನ್. ಸಂಗಮ್ ಸೆಲೆಕ್ಷನ್. ಓಕೆ. ಟ್ರ್ಯಾಕ್ಟರ್ಗೆ ಬಿತ್ತಿದ್ದಲ್ಲ? ಓಕೆ. ಟ್ರ್ಯಾಕ್ಟರ್ಗೆ ಬಿತ್ತರಲ್ಲ ಅಣ್ಣ, ನಾರ್ಮಲ್ ಆಗಿ ಒಂದ್ ಎಕರೆಗೆ ಎಷ್ಟು ಕೆಜಿ ಹೋಗ್ಬೇಕು? ನಿಮ್ ಹೊಲಕ್ಕೆ ಎಷ್ಟು ಕೆಜಿ ಹೋಗುತ್ತೆ? ಎಷ್ಟು ಕೆಜಿ ಹೋದ್ರೆ ಮುಂಗಾರಲ್ಲಿ ಚೆನ್ನಾಗಿ ಅನ್ಸುತ್ತೆ? ಸರ್ 3.5 4 ಕೆಜಿ ಹೋಗ್ಬೇಕು ಸರ್. 3.5 4 ಕೆಜಿ. ಓಕೆ. ಅಲ್ಲ ಇಲ್ಲೆಲ್ಲ ಸಂಗಮ್ ಸುತ್ತಮುತ್ತ ಬೆಳೆದ್ರಣ್ಣ? ಮಸ್ತ್ ಬೆಳೆದ್ರ. ಚೆನ್ನಾಗ್ ಬರುತ್ತೆ ಸಂಗಮ? ಚೆನ್ನಾಗ್ ಬರುತ್ತೆ. ಓಕೆ ಅಣ್ಣ, ನೋಡ್ದೆ ಈಗ ಅಕ್ಕರು ಗೊಬ್ಬರ ಹೋಗ್ತಾ ಇದ್ರು, ಗೊಬ್ಬರ ಹೋಗಿದ್ರ ಕಾಣ್ತಾ ಇದೆ. ಗೊಬ್ಬರ ಯಾವ್ದು ಹಾಕಿದ್ರಿ, ಮೇಲೆ ಏನಕ್ಕೆ ಹಾಕಿದ್ರಿ, ಎಷ್ಟೆಷ್ಟು ಹಾಕಂತಿದ್ರ ಒಂದ್ ಎಕರೆಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಸರ್ ಎಕರೆಗೆ 2 ಪ್ಯಾಕೆಟ್ ಗೊಬ್ಬರ. ಎಕರೆಗೆ 2 ಪ್ಯಾಕೆಟ್. ಯಾವ್ದಣ್ಣ ಹಾಕ್ತಿರೋದು ಗೊಬ್ಬರ? ಸರ್ ಡಿಎಪಿ, ಇಪ್ಕೋ ಡಿಎಪಿ. ಬಿತ್ತದ್ಕ ಮುಂಚೆ ತಳಗೊಬ್ಬರ, ದನಿ ಗೊಬ್ಬರ, ಕೋಳಿ ಗೊಬ್ಬರ ಏನಾರು ಹಾಕಿದ್ರೆ ಈ ವರ್ಷ? ಇಲ್ಲ ಸರ್, ಈ ವರ್ಷ ಎಲ್ಲ ರೇಟ್ ಆಗ್ಬಿಡ್ತಾ, ಏನು ಹಾಕಿಲ್ಲ. ರೇಟ್ ಆಗಿರೋದಕ್ಕೆ? ರೇಟ್ ಆಗೈತೆ. ವರ್ಷ ಕೋಳಿ ಗೊಬ್ಬರ ಹೊಡಿದ್ವಿ, ದನಿ ಗೊಬ್ಬರ ಹೊಡಿದ್ವಿ. ಓಕೆ. ಮಿನಿಮಮ್ 2-3 ವರ್ಷಕ್ಕೊಂದ್ಸರಿ ಗೊಬ್ಬರ ಹೊಡೆದು ತಾಕತ್ ಮಾಡ್ಲೇಬೇಕು? ಹ್ಞೂ ಸರ್, ವರ್ಷ ಮಾಡಿ ರೆಡಿ ಸರ್. ವರ್ಷ ಮಾಡಿ ದನಿ ಗೊಬ್ಬರ ಮಾತ್ರ 2 ವರ್ಷ 3 ವರ್ಷ ಬರುತ್ತೆ. ಕೋಳಿ ಗೊಬ್ಬರ ಮಾತ್ರ 1 ವರ್ಷಕ್ಕೆ ಲಾಸ್ಟ್. ಓಕೆ ಅಣ್ಣ, ಇವಾಗ ಬಿತ್ತೆ ಆಯ್ತು, ಗೊಬ್ಬರನ ಹಾಕ್ತದ್ರ ಅಕ್ಕರು. ಇವಾಗ ನೀರ್ ಯಾವಾಗ ಬಿಡ್ಬೇಕು ಇದನ್ನ? ಸರ್ ಬಿಡ್ತೀವಿ. 2 ಗಂಟೆ ಕರೆಂಟ್ ಬರುತ್ತೆ. 2 ಗಂಟೆ ಬರ್ತಾರೆ ಬಿಟ್ಟು ಬರ್ತೀವಿ ನೀರು. ಈ 2 ಗಂಟೆ ಕರೆಂಟ್ ಬರ್ತಾ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀರಾ? ಬಿಟ್ಟು ಬರ್ತೀವಿ ನೀರು. ಓಕೆ ಅಣ್ಣ, ಈ ವಿಡಿಯೋ ಹೊಲ ಫಸ್ಟ್ ಟೈಮ್ ಕೂಡ್ಸಕ್ಕೆ ಎಷ್ಟು ದಿವಸ ಕಟ್ಬೇಕಾಗುತ್ತೆ ನೀರು ಕರೆಂಟ್ ಕರೆಕ್ಟ್ ಆಗಿದ್ರೆ? ಸರ್ 2 ದಿನಕ್ಕೆ ಕ್ಲೋಸ್ ಮಾಡ್ಬಿಡ್ತೀವಿ. 2 ದಿವಸಕ್ಕೆ ಮುಗಿಸ್ತೀರಾ? 2 ದಿನ ಮುಗಿಸ್ಬಿಡ್ತೀವಿ. ಓಕೆ ಅಣ್ಣ, ನೋಡ್ದೆ ನಾವು ಬಂದಾಗ ನೀವು ಇದು ಅಲ್ಲಿ ಮೇಲೆ ಸ್ವಲ್ಪ ಎಳಿತಿದ್ರಿ, ಮಟ್ಟ ಮಾಡ್ತಿದ್ರ, ಏನಕ್ಕೆ ಹಿಂಗ್ ಮಾಡ್ಕೊಂತಿದ್ರ ಸ್ವಲ್ಪ ಮಾಹಿತಿ ಕೊಡ್ರಿ. ಇದು ಕಾಲ್ಯ ಸರ್. ಕಾಲೇವಾ? ಕಾಲೇ ಮೇನ್ ಕಾಲೇ ರೆಡಿ ಟ್ಯಾಕ್ಟರ್ ಸರ್. ಅದು ಮಾಡ್ಕೊಂತೀವಿ. ಓಕೆ ಅಣ್ಣ, ಇದು ಮತ್ತೆ ಸೆಂಟರ್ನಾಗ ಏನಾರ ನೀರ್ ಬಿಟ್ಟಾಗ ಎಳ್ಕೊಂಬದಿರುತ್ತಾ? ತಳ್ಳಗ ಸಹ ಉಪ್ಪು ತೊಗ್ಗಾಗಿರುತ್ತಾ, ಲೆವೆಲ್ ಮಾಡ್ಕೋದು. ಅದನ್ನ ಲೆವೆಲ್ ಮಾಡ್ಕೊಂತ. ಓಕೆ ಅಣ್ಣ, ನಿಮಗೆ ಗೊತ್ತಿರಂಗೆ ಈರುಳ್ಳಿ ಎಷ್ಟು ತಿಂಗಳು ಬೆಳೆ ಭೂಮಿಗೆ ಹಾಕಿ? ಸರ್ 3.5 4 ತಿಂಗಳು ಬೇಕು ಬರಕ್ಕೆ. 3.5 4 ತಿಂಗಳು. ಓಕೆ ಅಣ್ಣ, ಮುಂಗಾರಲ್ಲಿ ಈರುಳ್ಳಿಗೆ ಏನ್ ರೋಗ ಬರುತ್ತೆ ಬಂದ್ರೆ ಜಾಸ್ತಿ? ಯಾವ ತರ ಕಂಟ್ರೋಲ್ ಮಾಡ್ತಾರೆ? ಇದು ಕೊಳೆ ರೋಗ, ಓಕೆ, ಆಮೇಲೆ ಶೆಟರ್ ರೋಗ ಬರುತ್ತೆ, ಅವೆಲ್ಲ ಬರ್ತದೆ ಸರ್. ಓಕೆ, ಅವಕ್ಕೆಲ್ಲ ಔಷಧಿ ಹೊಡೆದ್ರೆ ಕ್ಲಿಯರ್ ಆಗುತ್ತಾ? ಸರ್ ಇದು ಶೆಟರ್ ರೋಗಕ್ಕೆ ಔಷಧಿ ಹೋಗಲ್ಲ, ಅದು ಹೋಗಲ್ಲ. ಇದು ಕೊಳೆ ರೋಗ ಅಂತ ಇದ್ರೆ ಕಂಟ್ರೋಲ್ ಆಗುತ್ತೆ ಬೇಕಾದ್ರೆ. ಹೌದಾ? ಇದು ಶೀತಕ್ಕೆ ಬರುತ್ತೆ ಸರ್. ಇದು ಶೀತಕ್ಕೆ ಬರುತ್ತೆ. ಶೀತಕ್ಕೆ ಬರುತ್ತಾ? ಓಕೆ. ಈರುಳ್ಳಿ ನಿಮ್ ಹೊಲಕ್ಕೆ ಒಳ್ಳೆ ಇಳುವರಿ ಅಂದ್ರೆ ಎಷ್ಟು ತೆಗಿಬೇಕು? ಎಷ್ಟು ಬೆಳೆದಿದ್ರಿ ಯಾವಾಗಾದ್ರೂ? ಸರ್ ನಮ್ಮ ಹೊಲಕ್ಕೆ 200 ಪ್ಯಾಕೆಟ್ ಕಮ್ಮಿ ಬಂದಿಲ್ಲ. 200 ಪ್ಯಾಕೆಟ್ ಬಂದತ್ತೀರ ಎಕರೆಗೆ? ಒಟ್ಟು ಟೋಟಲ್ 200 ಪ್ಯಾಕೆಟ್ ಮೇಲೆ ಬರುತ್ತೆ? ಅಲ್ಲ, ಎಕರೆಗೆ 200 ಪ್ಯಾಕೆಟ್ ಬರುತ್ತೆ. ಎಕರೆಗೆ 200 ಪ್ಯಾಕೆಟ್ ಬಂದೈತೆ? ಓಕೆ ಅಣ್ಣ, ರೈತರಿಗೆ ಈ ಮುಂಗಾರು ಟೈಮ್ ಅಲ್ಲಿ ಮಿನಿಮಮ್ ಎಷ್ಟು ರೇಟ್ ಸಿಕ್ಕರೆ ಚೆನ್ನಾಗಿ, ಎಷ್ಟು ಇಳುವರಿ ಬಂದ್ರೆ ಚೆನ್ನಾಗಿ ಈ ಹೊಲದಲ್ಲಿ? ಸರ್ ಕಮ್ಮಿ ಅಂದ್ರೆ ಒಂದು 1000 ರೂಪಾಯಿ ಪ್ಯಾಕೆಟ್ ಸಿಕ್ಕರೆ ಹೆಂಗ ಬೆಳೀತದೆ? 1000 ರೂಪಾಯಿ ಮೇಲ್ ಸಿಗ್ಬೇಕು ಒಂದ್ ಪ್ಯಾಕೆಟ್? ಓಕೆ. ಇಳುವರಿ 200 ಮೇಲೆ ಬರಬೇಕು. 200 ಮೇಲೆ ಬಂದ್ರೆ ಉಳಿಯುತ್ತೆ ರೈತರಿಗೆ. ರೈತರಿಗೆ ಉಳಿಯುತ್ತೆ. 500 600 ಬಂತಂದ್ರೆ ಯಾತ ಉಳಿಯಲ್ಲ. ಓಕೆ ಅಣ್ಣ, ಒಂದ್ಸರಿ ಫಸ್ಟ್ ಟೈಮ್ ನೀರ್ ಕಟ್ತೀರಾ?
ಆಮೇಲೆ ಬೆಳಿತಾ ಬೆಳಿತಾ ಎಷ್ಟೆಷ್ಟು ದಿವಸಕ್ಕೊಂದ್ಸರಿ ನೀರ್ ಕಟ್ಕೊಂತ ಹೋಗ್ತೀರಾ? ಮಳೆಗಾಲ ಬೇರೆ, ವಾರಕ್ಕೊಂದ್ಸರಿ ಕಟ್ಟಿದ್ರೆ ಸಾಕು, ವಾರಕ್ಕೊಂದ್ಸರಿ ಕಟ್ಟಿ ಸಾಕು. ಮಳೆಗಾಲದಾಗ. ಓಕೆ ಅಣ್ಣ, ನಿಮ್ಮೂರಲ್ಲಿ ನೀರ್ ಯಾವ ತರ? ಸ್ವೀಟ್ ನೀರ, ಸಪ್ಪೆ ನೀರ, ಹೆಂಗಿದೆ ನೀರು? ಸರ್ ನಾವು ಅಲ್ಲಿ ಸಂಗಾಳಿ ಕೆರೆ ದಾಕ್ಷಿ ಬಂದು ಹೇಳಿದ್ವಿ 200 ಅಂತ, ಅದು ಸ್ವೀಟ್ ನೀರು. ಸ್ವೀಟ್ ನೀರು, ನೀರಿಂದ ಏನ್ ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಇಲ್ಲ. ಓಕೆ, ಸಪ್ಪೆ ಬರ್ತವೆ. ಸರ್ ಓಕೆ ಅಣ್ಣ, ಆಯ್ತು. ಇವಾಗ ಕಳೆ ಎಷ್ಟ್ ಸರಿ ತೆಗಿಸ್ಬೇಕಾಗತ್ತೆ? ಕಳೆದ್ ಎಷ್ಟ್ ಪ್ರಾಬ್ಲಮ್ ಆಗುತ್ತೆ? ಒಂದು 3 ಬೀಡು ತೆಗಿಬೇಕು ನೋಡಿ ಸರ್. 3 ಬೀಡು. 3 ಬೀಡು. ಓಕೆ, ಈಗ ಬಿತ್ತಾಯ್ತು. ಇವಾಗ ಎಷ್ಟು ದಿವಸ ಏನಾದ್ರು ಕಳೆನಾಶಕ ಹೊಡಿತೀರಾ? 18-20 ದಿನ ಕಳೆನಾಶಕ ಹೊಡಿತೀವಿ. 18-20 ದಿವಸ ಕಳೆನಾಶಕ ಹೊಡಿಬೇಕು. ಅದಾದ್ಮೇಲೆ 3 ಟೈಮು ಇದನ್ನ ಕಳೆ ತೆಗಿಸ್ಬೇಕು. ಓಕೆ, ಮತ್ತೆ ಈರುಳ್ಳಿ ಬಿಟ್ಬಿಟ್ಟು ಸೆಂಟರ್ ಆಗಿ ಇನ್ನೇನು ಹಾಕಲ್ಲ? ಇನ್ನೇನು ಹಾಕಲ್ಲ. ಓಕೆ ಓಕೆ ಅಣ್ಣವ್ರೆ, ಇಷ್ಟ ತನಕ ನಮ್ಗೆ ಈ ಈರುಳ್ಳಿ ಈಗ ಜಸ್ಟ್ ಏನೋ ಬಿತ್ತಿದ್ರೆ ಇದ್ಲೇವರೆಗೂ ಮಾತ್ರ ಮಾಹಿತಿ ತಗೊಂಡಿದೀವಿ. ಮುಂದೆ ಏನು ಫಸಲು ಯಾವ್ಯಾವ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಹೇಳೋದನ್ನ ಇನ್ನೊಂದ್ 2 ತಿಂಗಳು ಬಿಟ್ಬಿಟ್ಟು ಒಂದು ವಿಡಿಯೋ ಮಾಡೋಣಂತೆ. ಓಕೆ ಅಣ್ಣ, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಈರುಳ್ಳಿ ಯಾವ ತರ ಬಿತ್ತಿದ್ದು ಅಂತ ಹೇಳ್ಬಿಟ್ಟು. ಧನ್ಯವಾದಗಳು ಅಣ್ಣ, ನಮಸ್ಕಾರ.